ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಆ ಡೇ ಇನ್ ಮೈ ಲೈಫ್. ಇವತ್ತು ಆರ್ಯನ ವಾಟರ್ ಪ್ಲೇಸಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಜೊತೆಗೆ ಇವತ್ತು ನಂದು ಹಾಸ್ಪಿಟಲ್ ಕೂಡ ಹೋಗಬೇಕಾಗಿದೆ. ಯಾಕೆ ಏನು ಅಂತ ಹೇಳ್ತೀನಿ, ಫುಲ್ ವಿಡಿಯೋ ನೋಡಿ. ಬಿದ್ದೋದ್ಲು ಕೆಳಗಡೆ ತಪ್ಪಕ್ಕಂತ ನಾವು ಹೋಗ್ತಿರೋದು ಬಂದು KRS ಹತ್ರ ಚಾನಲ್ಗಳಿದೆಯಲ್ಲ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನೇ ನೀರಲ್ಲಿ ಇಳಿಯೋದಕ್ಕಾಗಲ್ಲ, ಸ್ಟಿಲ್ ಆದರೂ ಸೇಫ್ಟಿಗೆ ಅಂತ ಹೇಳಿ ಕಡಿಮೆ ಆಳ ಇರೋಂತಹ ಪ್ಲೇಸ್ನ ನೋಡ್ಕೊಂಡು ಬಂದಿದ್ದೀರ. ಇಲ್ಲಿ ನೋಡಿ, ಆರ್ಯ ಕೂಡ ಇಳಿತಾ ಇದ್ದಾಳೆ, ಎಷ್ಟು ಎಕ್ಸೈಟ್ ಆಗಿದ್ದಾಳೆ ಅಂತ. ಆ್ಯಂಡ್ ನಮ್ಮ ಮನೆಯವರು ಅಲ್ಲಿ ಸುತ್ತ ಒಬ್ಬರು ತಾತ ನಿಂತಿದ್ರು, ಅವ್ರ ಹತ್ರ ಎಷ್ಟು ಆಳ ಇದೆ ಅಂತ ಕೇಳ್ತಾ ಇದ್ದಾರೆ. ಆ್ಯಂಡ್ ಅವ್ರು ಮುಂದೆ ಹೋಗ್ತಾ ಇದ್ದಾರೆ, ನಾನು ಹಿಂದೆ ಹೋಗ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ಹೊರಗಡೆ ಬಂದಿರೋದು. ನಾವಿಲ್ಲಿ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಮಾರ್ನಿಂಗ್ 9:30 ಆಗಿತ್ತು. ಇಲ್ಲಿ ನೋಡಿ ಹೆಂಗೆ ನೀರಲ್ಲಿ ಇಳಿದು ಇಬ್ಬರು ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ. ನಂಗೆ ಫುಲ್ ಹೊಟ್ಟೆ ಕಿಚ್ಚಾಗ್ತಿದೆ, ನಾನು ನೀರಲ್ಲಿ ಇಳಿಯೋಕ್ಕಾಗ್ತಿಲ್ಲ ಅಂತ ಹೇಳಿ. ಬಟ್ ಸ್ಟಿಲ್ ನನ್ನ ಸೇಫ್ಟಿ ಕೂಡ ಇಂಪಾರ್ಟೆಂಟ್ ಅಲ್ವಾ, ಸೊ ಇಟ್ಸ್ ಓಕೆ. ಆ್ಯಕ್ಚುಲಿ ನಾವು ಟಿಫನ್ ಕೂಡ ಮಾಡ್ಕೊಂಡು ತಗೊಂಡು ಹೋಗಿದ್ವಿ, ಶಾವಿಗೆ ಉಪ್ಪಿಟ್ಟು ಮತ್ತು ಕಡಲೆಕಾಳು ಉಸ್ಲಿ. ಈ ಪ್ಲೇಸಲ್ಲಿ ತುಂಬ ಜನ ಯಾರೂ ಇರಲ್ಲ, ನೀರಲ್ಲಿ ಆಟ ಆಡ್ದಂಗೂ ಇರುತ್ತೆ, ಸೇಫ್ಟಿನೂ ಇರುತ್ತೆ. ಬಟ್ ಆದರೆ ನಾವು ಹೋದಾಗ ಅಲ್ಲೊಬ್ಬರು ಆಂಟಿ ಬಟ್ಟೆ ಒಗಿತಾಯಿದ್ರು. ಒಂದು 10 ಮಿನಿಟ್ಸ್ ಇದ್ದು ಹೊರಟೋದ್ರು ಮೇಲೆ. ಇಲ್ಲಿ ನೋಡಿ, ಅವಳಿಗೆ ಸ್ವಿಮ್ಮಿಂಗ್ ಕಲಿಸ್ತಾ ಇದ್ದಾರೆ. ಅವಳು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೆದರ್ಕೊಂಡ್ಳು ನೀರಿಗೆ, ಆಮೇಲೆ ಫುಲ್ಲು ಅವಳೇ ಜಾಸ್ತಿ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ವಿಡಿಯೋ ಹಾರಿಜಾಂಟಲಲ್ಲಿ ಆಗಬೇಕಿತ್ತು, ಬಟ್ ವರ್ಟಿಕಲ್ ಆಗಿ ಆಗಿದೆ. ಸಡನ್ನಾಗಿ ಮೊಬೈಲ್ ತೊಗೊಂಡಿದ್ದ ತಕ್ಷಣ ವರ್ಟಿಕಲಾಗಿ ಹಿಡಿದು ಅಭ್ಯಾಸಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ಟ್ರಬಲ್ ಆಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೋಗ್ತಾ ಹೋಗ್ತಾ ಸರಿ ಮಾಡ್ಕೊತೀನಿ. ಇಲ್ಲೆಲ್ಲ ಆಟ ಆಡಿಕೊಂಡು ಇಲ್ಲೇ ಟಿಫನ್ ಮಾಡಿಕೊಂಡು ಅರೌಂಡ್ 11:30ಗೆ ಇಲ್ಲಿಂದ ಹೊರಟ್ವಿ ರಿಟರ್ನ್ ಮೈಸೂರಿಗೆ. ಇಲ್ಲಿ ಹೋಗ್ತಾ ಕಡಲೆಕಾಳು ಉಸ್ಲಿ ತಿಂದಿರಲಿಲ್ಲ ಅಂತ ಹೇಳಿ ಕಾರಲ್ಲಿ ಕೂತ್ಕೊಂಡು ತಿಂತಾ ಇದ್ದೆ. ಹಾಗೆ ಹೋಗ್ತಾ ತುಂಬ ಬಿಸಿಲಿದ್ದಿದ್ದರಿಂದ ಅಲ್ಲಿ ಎಳ್ನೀರು ಸಿಕ್ತಂತ ಹೇಳಿ ಕೊಡಿಸಿದ್ರು. ಮತ್ತು ಅಲ್ಲಿಂದ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆರ್ಯನ ಮನೆಯಲ್ಲೇ ಬಿಟ್ಟು ನಾವು ಹಾಸ್ಪಿಟಲ್ಗೆ ಹೋಗಬೇಕಿತ್ತಂತ ಹೇಳಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ನನಗೆ ಗ್ಲೂಕೋಸ್ ಟೆಸ್ಟ್ ಇತ್ತು, ಅದಕ್ಕೆ ಹೋಗ್ತಾ ಇದ್ವಿ. ಬಟ್ ಮನೇಲೇ ಗ್ಲೂಕೋಸ್ ಕುಡ್ಕೊಂಡು ಹೋಗಿದ್ದರೆ 2 hours ವೆಯ್ಟ್ ಮಾಡೋ ಆಗಿರಲಿಲ್ಲ. ಬಟ್ ಕುಡಿದು ಹೋಗಿಲ್ಲ ಅನ್ನೋದ್ರಿಂದ 2 hours ವೆಯ್ಟ್ ಮಾಡಬೇಕು ಅಂತ ಹೇಳಿದರು. ಸೊ ವಿಶಾಲ್ ಮಾರ್ಟಿಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಷ್ಟರಲ್ಲಿ ಅಂತ ಹೇಳಿ ಬಂದ್ವಿ. ಇಲ್ಲಿಂದ ಶಾಪಿಂಗ್ ಮುಗಿಸಿ ಮತ್ತೆ ಹಾಸ್ಪಿಟಲಿಗೆ ರಿಟರ್ನ್ ಆಗ್ತೀವಿ. ಇಲ್ಲಿ ಮತ್ತೆ ಬ್ಲಡ್ ಕೊಟ್ಟು ಮತ್ತು ರಿಪೋರ್ಟಿಗೆ 1 hour ವೆಯ್ಟ್ ಮಾಡಬೇಕಾಯ್ತು. ಮತ್ತು ಡಾಕ್ಟರ್ ಕನ್ಸಲ್ಟೇಷನ್ಗೆ ಒಂದು 1/2 hour ವೆಯ್ಟ್ ಮಾಡಿ ಬರೋಷ್ಟರಲ್ಲಿ ಈವ್ನಿಂಗ್ ಆಯಿತು. ಬರೋಷ್ಟರಲ್ಲಿ ನನ್ನ ಫ್ರೆಂಡ್ ವಿಂದ್ಯಾ ಬಂದಿದ್ಲು. ಸೊ ಎಲ್ಲರೂ ಸೇರಿ ಊಟ ಮಾಡಿ ಮಲ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.